ನೀವು ಅದೇ ಜಾಗದಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳ್ತಿರೋ ಅಂಶ ಯಾರು ಸೌಜನ್ಯ ಪರ ಹೋರಾಟಗಾರರಿದ್ದಾರೆ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಬೊಟ್ಟು ತೋರಿಸ್ತಾ ಇದ್ದಾರೆ ಅವರ ವಾದಕ್ಕೆ ಪೂರಕವಾಗಿದೆ ಅಂತ ಹೇಳಿ ಅವರು ಹೇಳ್ತಿರೋದನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಲ್ಲಿ ಸಂತೋಷ್ ರಾವ್ ಇರ್ಲೇ ಇಲ್ಲ ಆತ ಅತ್ಯಾಚಾರ ಮಾಡೇ ಇಲ್ಲ ಅವ್ರ ವಾದನೂ ಅದೇನೆ. ಬಟ್ ನಿಮ್ಮ ವ್ಯತ್ಯಾಸ ಏನಂದ್ರೆ ಸಂತೋಷ್ ರಾವ್ ಅಲ್ಲ ನೀವು ವಿಠಲ್ ಗೌಡ ಅಂತ ಹೇಳ್ತಿದ್ದೀರಿ. ಈಗ ವಿಠಲ್ ಗೌಡನೇ ಪರೋಕ್ಷವಾಗಿ ಮಾತಾಡುವಂತದ್ದು, ಅವ್ರು ಕೂಡ ಮಾತಾಡುವಂಥದ್ದು ಗೊತ್ತಿದೆ ಅವ್ರಿಗೆ, ಸತ್ಯ ಗೊತ್ತಿದ್ರು ಕೂಡ ಅದನ್ನ ಮುಚ್ಚಿಟ್ಟು ಅವರು ಈ ತರ ಹೇಳ್ತಾರೆ. ಆ ಕಣಕ್ಕೆ ಗೊತ್ತು ಅವ್ರಿಗೆ, ಆ ಕಣ ಅವರು ಕೂಡ ಅಷ್ಟು ಬಲವಾಗಿ ಹೇಳ್ತಾರೆ. ನಿಮ್ಮ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರೇ ಆ ದಿನ ಸೌಜನ್ಯ ಕಾಲೇಜಿಂದ ಹೊರಟ ನಂತರದಲ್ಲಿ ಏನಾಗಿರಬಹುದು ಅಂತ? ಮೇಡಮ್ ಆಕೆ ಊಟ ಮಾಡಿದಾಳೆ ಎಲ್ಲಿ? ಅದು ಎಲ್ಲಿಂದ ನನ್ನ ಪ್ರಕಾರ ಬಹುಶಃ ವಿಠಲ್ ಗೌಡನ ಮನೇಲಿ ಆಗಿರಬಹುದು, ಎಲ್ಲ ಅಲ್ಲೇ ಆಗಿರುತ್ತೆ. ಒಟ್ಟಿನಲ್ಲಿ ಊಟ ಮಾಡಿದಾಳೆ. ಊಟ ಮಾಡಿದ ನಂತರದಲ್ಲಿ ವಿಠಲ್ ಗೌಡ ಆಕೆ ಮೇಲೆ ಬಹುಶಃ ನನ್ನ ಪ್ರಕಾರ ಇನ್ನೂ ಒಂದಷ್ಟು ಮಾಹಿತಿ ಇದ್ದಾಗ ಅವತ್ತ ಮನೆಯಲ್ಲಿ ಅತ್ಯಾಚಾರ ಮಾಡಿದ್ದಾನೆ. ಮಾಡಕ್ ಹೋದ ಅಂತ ಹೇಳಿದಾಗ ಕೂಗೋಳಕ್ಕೆ ಹೋಗಿದ್ದಾಳೆ. ಕೂಗಕ್ಕೆ ಅದನ್ನ ತಡಿಬೇಕು ಅನ್ಕೊಂಡೆ ಮೂಗನ ತಿಂಬು ಅಂತ ಇದರಲ್ಲಿ ಮುಚ್ಚಿದ್ದಾನೆ. ಸೊ ಉಸಿರು ಕಟ್ಟು ಸತ್ತಿದ್ದಾಳೆ. ಅಂದ್ರೆ ಈ ಕೃತ್ಯ ನಡೆದಿರೋದು ವಿಠಲ್ ಗೌಡ ವಾಸ ಇದ್ದ ಮನೆಯಲ್ಲಿ ಅನ್ನೋದು ನಿಮ್ಮ ಅನುಮಾನ? ಮನೆ ಅಂತ ಜಾಗದಲ್ಲಿ ಮೇಡಮ್, ಅದೇ ಮನೇಲಿ ಅಂತ ಹೇಳಲ್ಲ, ಮನೆ ಅಂತ ಜಾಗದಲ್ಲಿ ಎಲ್ಲ ನಡೆದಿದೆ. ಅದು ಎಲ್ಲಿ ಅಂತೇಳಿ ತನಿಖೆಯಲ್ಲಿ ಗೊತ್ತಾಗಬಹುದು. ಬಟ್ ಇಲ್ಲಿ ಅವರೆಲ್ಲ ಹೇಳ್ತಿರೋ ಪ್ರಕಾರ ಹೊಸಕಿ ಊಟಕ್ಕೆ ಸೌಜನ್ಯ ಹೋಗ್ಬೇಕಾಗಿದ್ದು ಸಂಬಂಧಿಕರ ಮನೆಗೆ, ಆ ಕಡೆ ಹೋಗ್ಬೇಕಾಗಿದ್ದವಳು ವಿಠಲ್ ಗೌಡ ಮನೆಗೆ ಯಾಕೆ ಹೋಗ್ತಾರೆ? ಹೋಗೋ ರೂಟ್ ಬದಲಾದ್ರೆ ಆಕೆ ಪೋಷಕರಿಗೋ ಯಾರಿಗಾರು ತಿಳಿಸ್ ಹೋಗ್ಬೇಕಾಗಿತ್ತಲ್ಲ. ಅವ್ರ ತಾಯಿನೇ ಹೇಳಿದರೆ, ಅದನ್ನೇ ನಾವು ವಿಡಿಯೋಗಳು ಕೊಟ್ಟಿರೋದು. ಅವತ್ತು ವಿಠಲ್ ಗೌಡ ಮನೆಯಲ್ಲಿ ಏನು ಹೊಸ ಅಕ್ಕಿ ಊಟ ಇತ್ತು, ಅಲ್ಲಿಗೆ ಅವ್ರು ಬರಬೇಕಿತ್ತು ಅಂತಾನೆ ಇರೋದಲ್ಲಿ. ಹೊಸಕಿ ಊಟಕ್ಕೆ ಸೌಜನ್ಯ ಒಬ್ಳನ್ನೇ ಯಾಕೆ ಕರೀತಾರೆ ಸರ್? ಇದ್ರೆ ಎಲ್ಲರೂ ಇರ್ಬೇಕಾಗಿತ್ತಲ್ಲ. ಆಕೆ ಲೇಟ್ ಆಗಿ ಬಂದಿದ್ದಾಳೆ, ಆಕೆ ಕಾಲೇಜಿನ ಬಂದ ತಡ ಬಂದಿದ್ದಾಳೆ. ವಿಠಲ್ ಗೌಡನೇ ಅದು ಹೇಳ್ತಾರೆ, ಕೊಡಲು ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಮ್ದೆಲ್ಲ ಕಾರ್ಯಕ್ರಮ ಮುಗ್ದಿತ್ತು, ನಾನು ನಮ್ಮ ಅಕ್ಕ ಎಲ್ಲರೂ ನಾವು ವಾಪಸ್ ಬರ್ತಾ ಇದ್ವಿ, ಅವಾಗ ಸೌಜನ್ಯ ಸಿಕ್ಕಿಲ್ಲ ಅಂತ ಹೇಳಿ. ಅದು 4 ಗಂಟೆ ಅಷ್ಟೊತ್ತಿಗೆ ಅವ್ರ ಕಾರ್ಯಕ್ರಮ ಮುಗಿದೆ. ಮತ್ತೆ ಇನ್ನೊಂದು ಇತ್ತೀಚೆಗೆ ನಂಗೆ ಮಾಹಿತಿ ಬಂದ್ರೆ, ಸೊ ಹೊಸ ಅಕ್ಕಿ ಊಟದ ಕಾರ್ಯಕ್ರಮ ಆಗಿತ್ತು ಅವತ್ತು ರಾತ್ರಿ ಅಂತೇಳಿ. ಮತ್ತೆ ಮಧ್ಯಾಹ್ನ ಹೆಂಗ್ ಬಂತು? ಇನ್ ಕೇಸ್ ನೀವ್ ಹೇಳೋ ಪ್ರಕಾರ ವಿಠಲ್ ಗೌಡನೇ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದಿದ್ರೆ ಅವರೆಲ್ಲ ಅವ್ರ ಗಮನಕ್ಕೆ ಬರ್ದೆಲ್ಲ ಇರ್ತಿತ್ತ ಇದೆಲ್ಲ? ನಾವು ಯಾರು ನೋಡಿಲ್ಲ ಮೇಡಮ್, ಸುಮ್ಮನೆ ಅವೆಲ್ಲ ಸುಳ್ಳು ಹೇಳ್ತಾರೆ. ಅವರು ನೋಡಿಲ್ಲ ನಿಮ್ ಪ್ರಕಾರ? ಖಂಡಿತ ಇಲ್ಲ, ಅವರು ನೋಡಿಲ್ಲ, ಖಂಡಿತ ಸುಳ್ಳು. ನೀವು ಅದನ್ನ ಹೇಳ್ತೀನಿ, ಅದೆಲ್ಲ ಸೂಕ್ಷ್ಮವಾಗಿ ಗಮನಿಸಿದೀನಿ. ಪ್ರಾರಂಭದಲ್ಲೇ ಅವ್ರು ಹೇಳುವಂಥದ್ದು ಬರೀ ವಿಠಲ್ ಗೌಡ ನೋಡಿದಾನೆ ಅಂತ ಹೇಳಿ, ಆ ನಂತರ ಪುರಂದರ ಗೌಡ ನೋಡಿದಾನೆ, ಯಶೋಧ ನೋಡಿದಾನೆ ಅಂತ ಬರ್ತದೆ. ಎಲ್ಲಿ ಹೇಳಿದ್ರು ಅವರು ಪೊಲೀಸರ ಹೇಳಿಕೆ ಆಗಲಿ ನ್ಯಾಯಾಲಯದಾಗಲಿ ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ನೋಡಿದ್ರು ಅಂತೇಳಿ? ಅವ್ರು ಹೇಳಿಕೆ ಕೊಡಬೇಕಿಲ್ಲ, ನಾವು ನೋಡಿದ್ವಿ ಅಂತೇಳಿ ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ? ಮತ್ತೆ ಅದನ್ನೇ ಮೇಡಮ್, ಇಲ್ಲಿ ಮನುಷ್ಯನ ಸಹಜ ಮಾತುವರ್ತನ ಕೂಡ ಸೂಕ್ಷ್ಮ ಗಮನಿಸಬೇಕು ಅಂತೇಳಿ ಕಾನೂನು ಹೇಳುತ್ತದೆ. ಸೊ ನಿಜವಾದ ರೀತಿ ನೋಡಿದ್ರೆ ಬಟ್ ಯಶೋಧ ಪುರಂದರ ಅವ್ರದೆಲ್ಲ ವರ್ಡಿಕ್ಟ್ ಅಲ್ಲೇನೆ, ಕಡೆದಾಗ ಹೈಕೋರ್ಟ್ ಕೊಡೋ ವರ್ಡಿಕ್ಟ್ ಅಲ್ಲೇನೆ ಅವ್ರ ಸಾಕ್ಷ್ಯಗಳನ್ನ ನಾವು ಕ್ರಾಸ್ ವೆರಿಫೈ ಮಾಡಿದೀವಿ ಅಂತ ಹೇಳಿದ್ದಾರೆ. ಅವ್ರು ನೋಡಿರೋದಾಗ ಒಪ್ಕೊಂಡಿರೋದಾಗ ಹೇಳಿದ್ದಾರೆ. ಅದನ್ನೇ ಹೇಳ್ತೀನಿ ಮೇಡಮ್. ಈಗ ನೋಡಿ, ಅದನ್ನೇ ಸೂಕ್ಷ್ಮ ಅವ್ರ ಹೇಳೋ ಪ್ರಕಾರ ಆಕೆ ಉಪವಾಸ ಇದ್ಲು, ಅದು ಮಳೆ ಬರ್ತಾ ಇತ್ತು. ನಾನು ಹೋದಾಗ ಸ್ಥಳ ನೋಡ್ಕೊಂಡ್ ಬಂದೆ. ಏನು ಅವ್ರು ನೋಡಿದ್ವಿ ಅಂತ ಹೇಳ್ತಾರೆ, ಆ ಸ್ಥಳದಿಂದ ಅವ್ರ ಮನೆ ತುಂಬಾ ದೂರ ಇದೆ. ಸ್ವಂತ ಜೀಪಲ್ಲಿ ಹೋಗ್ತಿದ್ರು, ಬೇರೆ ಜೀಪಲ್ಲ, ಸ್ವಂತ ಜೀಪಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗಿನ ನೋಡಿದಾಗ ಅವ್ರು ಕರ್ಕೊಂಡು ಊಟ ಮಾಡಿಸ್ಬೇಕಿತ್ತಾನೆ, ಮನೆ ಬಿಡ್ಬೇಕಿತ್ತಾನೆ. ನಡ್ಕೊಂಡು ಬಂದು ಯಾರು ಬಿಡ್ತಾರ? ಅಂದ್ರೆ ನಿಮ್ ಪ್ರಕಾರ ವಿಠಲ್ ಗೌಡ ಅವ್ರು ಜೀಪಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ಬೇಕಾಗಿತ್ತು? ಹೌದು, ಸಹಜ. ಅದನ್ನ ಹೇಳ್ತೀನಿ, ಸಹಜವಾಗಿ. ನಾನು ಬೇರೆ ದಿವಸ ಅಂತಾರ, ನೀವ್ ಹೇಳೋ ಪ್ರಕಾರ ಆಕೆ ಉಪವಾಸ ಇದ್ದಾಳೆ. ಒಂದು ಉಪವಾಸ ಇರೋ ಹುಡುಗಿ, ಆ ವಯಸ್ಸಿನ ಹುಡುಗಿ ಮಳೆ ನಡ್ಕೊಂಡು ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗಿ ನೀವು ಹೆಂಗ್ ಬಿಡ್ತೀರಾ? ಇನ್ನು ಆಕೆ ದೇಹ ಸಿಕ್ಕ ಸ್ಥಳದ ಬಗ್ಗೆ ಕೂಡ, ಆಕೆ ದೇಹ ಸಿಕ್ಕ ಸ್ಥಿತಿಯ ಬಗ್ಗೆ ಕೂಡ ಕೆಲವೊಂದು ಅನುಮಾನ ವ್ಯಕ್ತಪಡಿಸ್ತೀರಿ. ಅಂದ್ರೆ ಆಕೆಯ ಬ್ಯಾಗ್ ಒಂದೇ ಕೈಯಲ್ಲಿ, 2 ಆ ಹ್ಯಾಂಡಲ್ಸ್ ಕೂಡ ಒಂದೇ ಕೈಯಲ್ಲಿತ್ತು. ಹಾಗೆ ಕಟ್ ಹಾಕಿದ್ ನೋಡಿದ್ರೆ ರೇಪ್ ಮಾಡೋ ಸಂದರ್ಭದಲ್ಲಿ ಪ್ರತಿರೋಧ ತೋರಿಸಿದ್ರೆ ಆ ಬಿಚ್ಕೊಳ್ತಿತ್ತು. ಈ ಅನುಮಾನಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ವಿವರಿಸಬಹುದಾ? ಹೀಗೆ ಯಾಕೆ ಅನಿಸ್ತು ನಿಮ್ಗೆ ಅಂತ? ಮೇಡಮ್ ನೋಡಿ, ಬೇರೆ ಯಾರಾದ್ರು ಅತ್ಯಾಚಾರ ಕೊಲೆ ಮಾಡಿದ್ರೆ ಸಾಕ್ಷಿಗಳನ್ನ ತಂದು ಅವ್ರ ಮನೆ ಮುಂದೆ ಹಾಕಲ್ಲ, ಅಥವಾ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಹಾಕಲ್ಲ. ನೀವು ನೋಡಿದ್ರ ಧರ್ಮಸ್ಥಳದಲ್ಲಿ 16 ಕಿಲೋಮೀಟರ್ ಗುಡ್ಡ ಬೆಟ್ಟಗಳು ಅರಣ್ಯ ಪ್ರದೇಶದ ಜಾಗ. ಹಾಗೆ ಅಲ್ಲಿ ಯಾರಿಗಾರು ಗೊತ್ತಾದ್ರೆ ತೂರ ತಗೊಂಡು ಬಿಸಾಕ್ಬೋದಾಗಿತ್ತು. ಆದ್ರೆ ಸೌಜನ್ಯ ಮನೆಯಿಂದ ಕಾಲೇಜಿಂದ ಬಂದಾಗ ಮನೆಗೆ ಹೋಗೋಂಥ ದಾರಿಲೇ ಸ್ಪಷ್ಟವಾಗಿ ಹಾಕ್ತಾರೆ, ಹಾಕಿದ್ರೆ. ಮತ್ತೆ ಬ್ಯಾಗ್ ನೀವು ನೋಡಬೇಕು, ಯಾರು ಬೇರೆಯವ್ರು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರೆ ಬ್ಯಾಗ್ ಸಮೇತ ಯಾರು ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಡಲ್ಲ, ಅಥವಾ ಕಿಡ್ನಾಪ್ ತೆಗೆದು ಬಿಸಾಕ್ತಾರೆ. ಮತ್ತೆ 2 ಇಡಿ ಇದೆ ಬ್ಯಾಗಲ್ಲಿ, 2 ಇಡಿ, ಒಂದೊಂದು ಇಡಿ ಒಂದೊಂದು ಕೈ ಕಡೆ ಇರ್ಬೇಕಿತ್ತು. ಅದು ನೋಡಿದಾಗ ಒಂದೇ ಅಡಿ 2 ಕೈಲಿ ಇರತ್ರ ಇದೆ. ಆ ಒಂದು ಇಡಿ ಇದ್ರು ಕೂಡ ಕಟ್ತಾರೆ. ಅಕಸ್ಮಾತ್ ಬೇರೆಯವ್ರು ಮಾಡಿದ್ರೆ ನೀವು ಕೈ ಕಟ್ಬೇಕಾದ್ರೆ ಏನೋ ಇಡಿ ಇದೆ ತೆಗೆದು ಬಿಸಾಕ್ತಾರೆ. ಅಂದ್ರೆ ಮತ್ತೆ ಬಲಗೈ ಮೇಲೆ ಬ್ಯಾಗ್ ಇದೆ, ಕೈ ಮೇಲೆ ಬ್ಯಾಗ್ ಇದ್ದಾಗಲೇ ಯಾರು ಅತ್ಯಾಚಾರ ಮಾಡಿ ಹೆಂಗ್ ಸಾಧ್ಯ ಆಗುತ್ತೆ? ವಿಠಲ್ ಗೌಡನೇ ಯಾಕೆ ಮಾಡಿರ್ಬೇಕು? ಈ ವಾದ ಕೂಡ ಕರೆಕ್ಟ್ ಇರಬಹುದಲ್ಲ? ಪ್ರಭಾವಿಗಳ ಮನೆ ಮಕ್ಕಳು ಯಾರೋ ಮಾಡಿ ಅದನ್ನ ಇನ್ಯಾರೋ ಕವರ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನವಾಗೂ ಮಾಡಿರಬಹುದಲ್ಲ?
ಮೇಡಮ್ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಚೀಟಿ ಇದೆಯಲ್ಲ, ಹೇಳಲ್ಲ ನೀವು ಚೀಟಿ, ಆ ಚೀಟಿಲಿ ಗಮನಿಸಿದಾಗ ಆ ಪ್ರೇಮ ಅಂತೇಳಿ ಸೌಜನ್ಯ ಚಿಕ್ಕಮ್ಮ ಯಾರ ಫೋನ್ ನಂಬರ್, ಅವ್ರ ಫೋನ್ ನಂಬರ್ ಬೇರೆ ಯಾರಿಗೋ ಗೊತ್ತಿರುತ್ತೆ, ಅವ್ರದ್ದು ಯಾಕೆ ಫೋನ್ ನಂಬರ್ ಇಲ್ಲಿ ಹಾಕ್ತಾರೆ? ಅದನ್ನ ಪೊಲೀಸರು ತಂದು ಹಾಕಿದ್ರು ಅಂತ ಹೇಳ್ತಾರೆ. ಸುಳ್ಳು ಅದು. ನಿಮ್ಗೆ ಹೆಂಗ್ ಗೊತ್ತು? ನಾನು ಪೊಲೀಸರನ್ನು ವಿಚಾರಣೆ ಮಾಡಿದೀನಿ. ಅವರು ಕೂಡ ಹೇಳ್ತಾರೆ ಕೆಲವು ಕಡೆ. ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅವ್ರು. ಒಂದ್ ಕಡೆ ಹೇಳ್ತಾರೆ ಆ ಪೊಲೀಸರಿಗೆ ಹೋಗಿ ಹೇಳಿದ್ವಿ ನಾಳೆ ಬನ್ನಿ ಅಂತ ಕೇಳಿ ಕಳಿಸಿದ್ರು, ಅವ್ರು ದೂರ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅವ್ರು ದೂರ ತಗೊಳ್ಳದಿದ್ದಾಗ ಮನೆಗೆ ಬಂದು ಯಾಕಂದ್ರೆ ಪರಿಶೀಲನೆ ಮಾಡ್ತಾರೆ? ಮತ್ತೆ ಪರಿಶೀಲನೆ ಮಾಡಕ್ ಅವ್ರು ದುರ್ದೇಶನೇ ಇದೆ. ಅವ್ರ ಚಿಕ್ಕಮ್ಮನ್ ಚಿರಿ ತಗೊಂಡ್ ಪೊಲೀಸರ ತಂದು ಹಾಕಿದ್ರೆ ಅವ್ರಿಗೇನ್ ಇದು ಇರುತ್ತಲ್ಲಿ, ಅವ್ರಿಗೇನೋ ಉದ್ದೇಶ. ವಿಠಲ ಗೌಡ್ರಿಗೂ ಮತ್ತೆ ಪ್ರೇಮ ಅವ್ರಿಗೂ ಆಸ್ತಿ ವಿಚಾರ ಸಂಬಂಧಪಟ್ಟ ಏನೋ ಮನಸ್ತಾಪ ಇತ್ತು. ಸಹೋದರ ಸಹೋದರಿ ಅವರು. ಹೌದು, ಅದೇ ಅವ್ರ ತಂದೆ ಆಸ್ತಿಗೆ ಸಂಬಂಧಪಟ್ಟ ಏನೋ ಅವ್ರ ಮನಸ್ತಾಪ ಏನೋ ಇದೆ ಮೇಡಮ್. ಅದು ತನಿಖೆ ಅವ್ರನ್ನ ವಿಚಾರ ನೋಡಿ, ಅದನ್ನೇ ಹೇಳ್ತೀನಿ ನಾನು ಇಲ್ಲಿ. ಏನು ಇವ್ರು ತನಿಖೆ ಮಾಡಿದ್ರೆ ಆ ಆಯಾಮ ಅವ್ರನ್ನ ಕೂಡ ವಿಚಾರಣೆ ಮಾಡಬೇಕಿತ್ತು. ಅವತ್ತು ಹೊಸ ಅಕ್ಕಿ ಊಟ ಆಯ್ತು ಅಂತ ನೀವೆಲ್ಲ ಹೋಗಿದ್ರಾ? ನೀವು ಎಷ್ಟು ಗಂಟೆವರೆಗಿದ್ರಿ? ಎಷ್ಟು ಗಂಟೆ ನೀವು ಅಲ್ಲಿಂದ ಹೋದ್ರಿ? ಇವೆಲ್ಲ ವಿಚಾರಣೆ ಮಾಡ್ಬೇಕು. ಎಲ್ಲಿ ಮಾಡಿದ್ದಾರೆ? ಬರೀ ವಿಠಲ್ ಗೌಡ್ರ ಮಾತ್ರ ಮಾಡಿದ್ದಾರೆ. ಬಾಕಿ ಬಟ್ ಎಲ್ಲದಕ್ಕಿಂತ ಮುಖ್ಯ ನೀವು ಗಮನಿಸಬೇಕು ಮೇಡಮ್, ಸೌಜನ್ಯರ ತಾಯಿನೇ ವಿಚಾರಣೆ ಮಾಡಿಲ್ಲ. ಅಂದ್ರೆ ನಿಮ್ ಪ್ರಕಾರ ವಿಠಲ್ ಗೌಡ ಅವರು ಜೀಪಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ಬೇಕಾಗಿತ್ತು. ಹೌದು, ಸಹಜ. ಅದನ್ನ ಹೇಳ್ತೀನಿ, ಸಹಜವಾಗಿ. ನಾನು ಬೇರೆ ದಿವಸ ಅಂತಾರ ನೀವ್ ಹೇಳೋ ಪ್ರಕಾರ ಆಕೆ ಉಪವಾಸ ಇದ್ದಾಳೆ. ಒಂದು ಉಪವಾಸ ಇರೋ ಹುಡುಗಿ, ಆ ವಯಸ್ಸಿನ ಹುಡುಗಿ ಮಳೆಲಿ ನಡ್ಕೊಂಡು ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗಿ ನೀವು ಹೆಂಗ್ ಬಿಡ್ತೀರಾ? ಇನ್ನು ಆಕೆ ದೇಹ ಸಿಕ್ಕ ಸ್ಥಳದ ಬಗ್ಗೆ ಕೂಡ, ಆಕೆ ದೇಹ ಸಿಕ್ಕ ಸ್ಥಿತಿಯ ಬಗ್ಗೆ ಕೂಡ ಕೆಲವೊಂದು ಅನುಮಾನ ವ್ಯಕ್ತಪಡಿಸ್ತೀರಿ. ಅಂದ್ರೆ ಆಕೆಯ ಬ್ಯಾಗ್ ಒಂದೇ ಕೈಯಲ್ಲಿ, ಎರಡೂ ಆ ಹ್ಯಾಂಡಲ್ಸ್ ಕೂಡ ಒಂದೇ ಕೈಯಲ್ಲಿತ್ತು. ಹಾಗೆ ಕಟ್ ಹಾಕಿದ್ ನೋಡಿದ್ರೆ ರೇಪ್ ಮಾಡೋ ಸಂದರ್ಭದಲ್ಲಿ ಪ್ರತಿರೋಧ ತೋರಿಸಿದ್ರೆ ಆ ಬಿಚ್ಕೊಳ್ತಿತ್ತು. ಈ ಅನುಮಾನಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ವಿವರಿಸಬಹುದಾ? ಹೀಗೆ ಯಾಕೆ ಅನಿಸ್ತು ನಿಮ್ಗೆ ಅಂತ? ಮೇಡಮ್ ನೋಡಿ, ಬೇರೆ ಯಾರು ಅತ್ಯಾಚಾರ ಕೊಲೆ ಮಾಡಿದ್ರೆ ಸಾಕ್ಷಿಗಳನ್ನ ತಂದು ಅವ್ರ ಮನೆ ಮುಂದೆ ಹಾಕಲ್ಲ, ಅಥವಾ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಹಾಕಲ್ಲ. ನೀವು ನೋಡಿದ್ರ ಧರ್ಮಸ್ಥಳದಲ್ಲಿ 16 ಕಿಲೋಮೀಟರ್ ಗುಡ್ಡ ಬೆಟ್ಟಗಳು ಅರಣ್ಯ ಪ್ರದೇಶದ ಜಾಗ. ಹಾಗೆ ಅಲ್ಲಿ ಯಾರಿಗಾರು ಗೊತ್ತಾಗದ್ರೆ ದೂರ ತಗೊಂಡು ಬಿಸಾಕ್ಬೋದಾಗಿತ್ತು. ಆದರೆ ಸೌಜನ್ಯ ಕಾಲೇಜಿಂದ ಬಂದಾಗ ಮನೆಗೆ ಹೋಗೋಂಥ ದಾರಿಲೇ ಸ್ಪಷ್ಟವಾಗಿ ಹಾಕ್ತಾರೆ, ಹಾಕಿದ್ದಾರೆ. ಮತ್ತೆ ಬ್ಯಾಗ್ ನೀವು ನೋಡಬೇಕು. ಯಾರು ಬೇರೆಯವ್ರು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರೆ ಬ್ಯಾಗ್ ಸಮೇತ ಯಾರು ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಡಲ್ಲ, ಅಥವಾ ಕಿಡ್ನಾಪರ್ ತೆಗೆದು ಬಿಸಾಕ್ತಾರೆ. ಮತ್ತೆ 2 ಇಡಿ ಇದೆ ಬ್ಯಾಗಲ್ಲಿ. 2 ಇಡಿ, ಒಂದೊಂದು ಇಡಿ ಒಂದೊಂದು ಕೈ ಕಡೆ ಇರ್ಬೇಕಿತ್ತು. ಅದು ನೋಡಿದಾಗ ಒಂದೇ ಇಡಿ 2 ಕೈಲಿ ಇರತ್ರ ಇದೆ. ಆ ಒಂದು ಇಡಿ ಇದ್ರು ಕೂಡ ಕಟ್ತಾರೆ. ಅಕಸ್ಮಾತ್ ಬೇರೆಯವ್ರು ಮಾಡಿದ್ರೆ ನೀವು ಕೈ ಕಟ್ಬೇಕಾದ್ರೆ ಏನೋ ಇಡಿ ಇದೆ ತೆಗೆದು ಬಿಸಾಕ್ತಾರೆ. ಅಂದ್ರೆ ಮತ್ತೆ ಈ ಬಲಗೈ ಮೇಲೆ ಬ್ಯಾಗ್ ಇದೆ, ಕೈ ಮೇಲೆ ಬ್ಯಾಗ್ ಇದ್ದಾಗಲೇ ಯಾರು ಅತ್ಯಾಚಾರ ಮಾಡಿ ಹೆಂಗ್ ಸಾಧ್ಯ ಆಗುತ್ತೆ? ವಿಠಲ್ ಗೌಡನೇ ಯಾಕೆ ಮಾಡಿರ್ಬೇಕು? ಈ ವಾದ ಕೂಡ ಕರೆಕ್ಟ್ ಇರಬಹುದಲ್ಲ. ಪ್ರಭಾವಿಗಳ ಮನೆ ಮಕ್ಳು ಯಾರೋ ಮಾಡಿ ಅದನ್ನ ಇನ್ಯಾರೋ ಕವರ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನವಾಗೂ ಮಾಡಿರಬಹುದಲ್ಲ. ಮೇಡಮ್ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಚೀಟಿ ಇದೆಯಲ್ಲ, ಹೇಳಲ್ಲ ನೀವು ಚೀಟಿ, ಆ ಚೀಟಿಲಿ ಗಮನಿಸಿದಾಗ ಆ ಪ್ರೇಮ ಅಂತೇಳಿ ಸೌಜನ್ಯ ಚಿಕ್ಕಮ್ಮ ಯಾರ ಫೋನ್ ನಂಬರ್, ಅವ್ರ ಫೋನ್ ನಂಬರ್ ಬೇರೆ ಯಾರಿಗೋ ಗೊತ್ತಿರುತ್ತೆ, ಅವ್ರದ್ದು ಯಾಕೆ ಫೋನ್ ನಂಬರ್ ಇಲ್ಲಿ ಹಾಕ್ತಾರೆ? ಅದನ್ನ ಪೊಲೀಸರು ತಂದು ಹಾಕಿದ್ರು ಅಂತ ಹೇಳ್ತಾರೆ. ಸುಳ್ಳು ಅದು. ನಿಮ್ಗೆ ಹೆಂಗ್ ಗೊತ್ತು? ನಾನು ಪೊಲೀಸರನ್ನು ವಿಚಾರಣೆ ಮಾಡಿದೀನಿ. ಅವರು ಕೂಡ ಹೇಳ್ತಾರೆ ಕೆಲವು ಕಡೆ. ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅವ್ರು. ಒಂದ್ ಕಡೆ ಹೇಳ್ತಾರೆ ಆ ಪೊಲೀಸರಿಗೆ ಹೋಗಿ ಹೇಳಿದ್ವಿ ನಾಳೆ ಬನ್ನಿ ಅಂತ ಕೇಳಿ ಕಳಿಸಿದ್ರು, ಅವ್ರು ದೂರ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅವ್ರು ದೂರ ತಗೊಳ್ಳದಿದ್ದಾಗ ಮನೆಗೆ ಬಂದು ಯಾಕಂದ್ರೆ ಪರಿಶೀಲನೆ ಮಾಡ್ತಾರೆ? ಮತ್ತೆ ಪರಿಶೀಲನೆ ಮಾಡಕ್ ಅವ್ರು ದುರ್ದೇಶನೇ ಇದೆ. ಅವ್ರ ಚಿಕ್ಕಮ್ಮನ್ ಚಿರಿ ತಗೊಂಡ್ ಪೊಲೀಸರ ತಂದು ಹಾಕಿದ್ರೆ ಅವ್ರಿಗೇನ್ ಇದು ಇರುತ್ತಲ್ಲಿ, ಅವ್ರಿಗೇನೋ ಉದ್ದೇಶ. ವಿಠಲ ಗೌಡ್ರಿಗೂ ಮತ್ತೆ ಪ್ರೇಮ ಅವ್ರಿಗೂ ಆಸ್ತಿ ವಿಚಾರ ಸಂಬಂಧಪಟ್ಟ ಏನೋ ಮನಸ್ತಾಪ ಇತ್ತು. ಸಹೋದರ ಸಹೋದರಿ ಅವರು. ಹೌದು, ಅದೇ ಅವ್ರ ತಂದೆ ಆಸ್ತಿಗೆ ಸಂಬಂಧಪಟ್ಟ ಏನೋ ಅವ್ರ ಮನಸ್ತಾಪ ಏನೋ ಇದೆ ಮೇಡಮ್. ಅದು ತನಿಖೆ ಅವ್ರನ್ನ ವಿಚಾರ ನೋಡಿ, ಅದನ್ನೇ ಹೇಳ್ತೀನಿ ನಾನು ಇಲ್ಲಿ. ಏನು ಇವ್ರು ತನಿಖೆ ಮಾಡಿದ್ರೆ ಆ ಆಯಾಮ ಅವ್ರನ್ನ ಕೂಡ ವಿಚಾರಣೆ ಮಾಡಬೇಕಿತ್ತು. ಅವತ್ತು ಹೊಸ ಅಕ್ಕಿ ಊಟ ಆಯ್ತು ಅಂತ ನೀವೆಲ್ಲ ಹೋಗಿದ್ರಾ? ನೀವು ಎಷ್ಟು ಗಂಟೆವರೆಗಿದ್ರಿ? ಎಷ್ಟು ಗಂಟೆ ನೀವು ಅಲ್ಲಿಂದ ಹೋದ್ರಿ? ಇವೆಲ್ಲ ವಿಚಾರಣೆ ಮಾಡ್ಬೇಕು. ಎಲ್ಲಿ ಮಾಡಿದ್ದಾರೆ? ಬರೀ ವಿಠಲ್ ಗೌಡ್ರ ಮಾತ್ರ ಮಾಡಿದ್ದಾರೆ. ಬಾಕಿ ಬಟ್ ಎಲ್ಲದಕ್ಕಿಂತ ಮುಖ್ಯ ನೀವು ಗಮನಿಸಬೇಕು ಮೇಡಮ್, ಸೌಜನ್ಯರ ತಾಯಿನೇ ವಿಚಾರಣೆ ಮಾಡಿಲ್ಲ.